ರಾಜ್ಯದಲ್ಲಿ ಆಗಿರುವಂತಹ ಮೊದಲು ಆ ಘಟನೆಯ ವಿಚಾರಕ್ಕೆ ಹೋಗ್ಬಿಡೋಣ. ಇವತ್ತು ಕರ್ನಾಟಕದ ಕಿರೀಟ ಭಾಗದಲ್ಲಿರುವಂತಹ ಬೀದರ್ನಲ್ಲಿ ಆಗಿರುವಂತಹ ಆ ಘಟನೆ ಇದೆಯಲ್ಲ, ಇವತ್ತು ಬಹಳ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಈಗ ಅದರಲ್ಲಿ ಒಂದು ಅಪ್ಡೇಟ್ ಈಗಷ್ಟೇ ಬರ್ತಾ ಇದೆ. ಬೀದರ್ನ ದರೋಡೆಕೋರರ ಮೇಲೆ ಗುಂಡಿನ ದಾಳಿ ಏನು ನಡೆದಿದೆ, ಹೈದರಾಬಾದ್ನ ಅಫ್ಜಲ್ಗಂಜ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಹೈದರಾಬಾದ್ನಲ್ಲೂ ಕೂಡ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ ದರೋಡೆಕೋರರು. ಟ್ರಾವೆಲ್ಸ್ ಮ್ಯಾನೇಜರ್ ಮೇಲೆ ಗುಂಡಿನ ದಾಳಿಯನ್ನ ಮಾಡಿರುವಂತ ಬೆಳಕಿಗೆ ಬರ್ತಾ ಇದೆ. ಹರಸಾಹಸ ಮಾಡಿ ದರೋಡೆಕೋರರನ್ನ ವಶಕ್ಕೆ ಪಡೆದಿದ್ದಾರೆ ಬೀದರ್ನ ಪೊಲೀಸರು. ಬೀದರ್ ದರೋಡೆಕೋರರ ಮೇಲೆ ಗುಂಡಿನ ದಾಳಿ ನಡೆದಿದೆ. ಹೈದರಾಬಾದ್ನ ಅಫ್ಜಲ್ಗಂಜ್ನಲ್ಲಿ ಘಟನೆ ನಡೆದಿರೋದು. ಹೈದರಾಬಾದ್ನಲ್ಲೂ ಕೂಡ ಗುಂಡಿನ ದಾಳಿಯನ್ನ ದರೋಡೆಕೋರರು ನಡೆಸಿದ್ದಾರೆ. ಏನೋ ಅಲ್ಲಿ ಆಗಿದೆ, ಇನ್ನೊಂದಿಷ್ಟು ಬೆಳವಣಿಗೆಗಳು ಈ ವಿಚಾರದಲ್ಲಿ ಬರ್ತಾ ಇದೆ. ಈಗಷ್ಟೇ ಹೈದರಾಬಾದ್ನ ಅಫ್ಜಲ್ಗಂಜ್ನಲ್ಲೂ ಕೂಡ ಈಗ ಘಟನೆ ನಡೆದಿರುವಂತದ್ದು ಬೆಳಕಿಗೆ ಬರ್ತಾ ಇರೋದು. ಹೈದರಾಬಾದ್ನಲ್ಲೂ ಕೂಡ ಗುಂಡಿನ ದಾಳಿ ನಡೆಸಿದ್ರು ಈ ದರೋಡೆಕೋರರು ಅನ್ನುವಂತ ಮಾಹಿತಿ ಬರ್ತಾ ಇದೆ. ಟ್ರಾವೆಲ್ಸ್ ಮ್ಯಾನೇಜರ್ ಮೇಲೆ ಈ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ ಅಂತೆ. ಈಗ ಪೊಲೀಸರು ಈಗ ದರೋಡೆಕೋರರನ್ನ ವಶಕ್ಕೆ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಬೆಳಗ್ಗೆ ಬೀದರ್ನಲ್ಲಿ ದರೋಡೆ, ಸಂಜೆ ಹೈದರಾಬಾದ್ನಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಬೀದರ್ ದರೋಡೆಕೋರರಿಂದ ಹೈದರಾಬಾದ್ನಲ್ಲೂ ಕೂಡ ಗುಂಡಿನ ದಾಳಿ ನಡೆದಿರುವಂತದ್ದು ಬೆಳಕಿಗೆ ಬರ್ತಾ ಇದೆ. ಹೈದರಾಬಾದ್ನ ಅಫ್ಜಲ್ಗಂಜ್ನಲ್ಲಿ ಘಟನೆ ನಡೆದಿರೋದು. ಹೈದರಾಬಾದಿಗೆ ಹೋಗಿದ್ದಾರೆ ಅವರು. ಬೆಳಗ್ಗೆ ಬೀದರ್ನಲ್ಲಿ ಈ ರೀತಿಯಾಗಿ ದರೋಡೆಯನ್ನ ಮಾಡಿಕೊಂಡು ಹೈದರಾಬಾದ್ನಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಹಿಡಿಯುವಂತಹ ಸಂದರ್ಭದಲ್ಲಿ ಅವರು ಇಮಿಡಿಯೇಟ್ ಆಗಿ ಅಲ್ಲಿ ಮ್ಯಾನೇಜರ್ ಮೇಲೆ ಯಾರ ಮೇಲೂ ಒಂದು ಗುಂಡಿನ ದಾಳಿಯನ್ನ ಮಾಡಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಗುಂಡಿನ ದಾಳಿ ನಡೆದಿದೆ ಇಬ್ಬರ ನಡುವೆ, ಪೊಲೀಸರು ಮತ್ತೆ ಅವರು. ಟ್ರಾವೆಲ್ಸ್ ಮ್ಯಾನೇಜರ್ ಅಂತೆ. ಫೈನಲಿ ಈಗ ಪೊಲೀಸರು ಅವ್ರನ್ನ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅವರೇನ ಇವರ ಹೌದಾ ಅಲ್ವಾ ಅನ್ನುವಂಥದ್ದು ಈಗ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ಗೆ ಬರಬೇಕಾಗತ್ತೆ. ಕಾರಣ ಅಲ್ಲಿ ನಡೆದಿರುವಂಥ ಘಟನೆನ ಬೇರೆನಾ, ಅಥವಾ ಬೀದರ್ನಲ್ಲಿ ದರೋಡೆಯನ್ನ ಮಾಡ್ಕೊಂಡು ಹೋಗಿರುವಂಥವರೇ ಅಲ್ಲಿದ್ದಾರೆ? ಹಾಗಿದ್ದಾಗ ಹೋದರೆ ಆ ದುಡ್ಡು ಎಲ್ಲಿದೆ, ಅದನ್ನೆಲ್ಲಾದ್ರೂ ಇಟ್ಟು ಹೋಗಿದ್ದಾರ? ನನ್ನ ಸಹೋದ್ಯೋಗಿ ಈಗ ಮಲ್ಲಿಕಾರ್ಜುನ್ ಕುಪಿಗೂಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಈ ವಿಚಾರದಲ್ಲಿ ಈಗ ಏನ್ ಸಿಗ್ತಾ ಇದೆ ಮಾಹಿತಿ? ಬೀದರ್ನಲ್ಲಿ ದರೋಡೆ ಮಾಡಿದವರೇ ಅವರ ಅಥವಾ ಅಲ್ವಾ ಅಂತ? ಖಂಡಿತವಾಗಿ ಅರುಣ್, ನಿಜಕ್ಕೂ ಏನು ರಾಜ್ಯಾದ್ಯಂತ ಬೆಚ್ಚಿ ಬಿಡಿಸಿತ್ತು ಬೀದರ್ನ ಏನು ಮರ್ಡರ್ ಮತ್ತೆ ದರೋಡೆ ಕೇಸು. ಇಲ್ಲಿಂದ ಏನು ಅವರು ಒಂದು ಎಟಿಎಂ ಹಾಕತ್ತ ಹಣ ತೆಗೆದುಕೊಂಡು ಪರಾರಿಯಾಗಿದ್ರು. ಅದು ಸೀದಾ ನೇರವಾಗಿ ಅವರು ಹೈದರಾಬಾದ್ಗೆ ಹೋಗಿದ್ದಾರೆ ಅನ್ನುವಂಥದ್ದು. ಹೈದರಾಬಾದ್ ಹೋಗಿ ಅಲ್ಲಿಂದ ಏನು ಛತ್ತೀಸ್ಗಢ್ಗೆ ಹೋಗ್ಬೇಕು ಅನ್ನುವಂತ ಒಂದು ಪ್ಲಾನ್ ನಡೆದಿತ್ತು. ಹಾಗಾಗಿ ಒಂದು ಪ್ರೈವೇಟ್ ಖಾಸಗಿ ಏನು ಒಂದು ಬಸ್ ಇದರಲ್ಲಿ ಟಿಕೆಟ್ ಬುಕ್ ಮಾಡಿ ಅವರು ಕುಂತ್ಕೊಂತ ಸಂದರ್ಭದಲ್ಲಿ ಅಲ್ಲಿ ಒಂದ್ ರೀತಿಯ ಅಲ್ಲಿ ಮ್ಯಾನೇಜರ್ ಅವರೆಲ್ಲ ತಪಾಸಣೆ ಮಾಡಿರುವಂತದ್ದು. ತಪಾಸಣೆ ಮಾಡುವಂತದ್ರಲ್ಲಿ ಏನಿದೆ ಅಂತ ತಪಾಸಣೆ ಮಾಡುವಂತ ಟೈಮಲ್ಲಿ ಇವರೇ ಅಲ್ಲಿ ಫೈರ್ ಮಾಡಿದ್ದಾರೆ ಅನ್ನುವಂಥದ್ರೆ ಮ್ಯಾನೇಜರ್ಗೆ ಅನುಮಾನ ಬಂದು ಬ್ಯಾಗ್ ಚೆಕ್ ಮಾಡೋಣ ಅನ್ನುವಂಥದ್ದು ಸಂದರ್ಭದಲ್ಲಿ ಇವರು ಏಕಾಏಕಿ ಫೈರ್ ಮಾಡಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಅವರು ಬೆನ್ನು ಬಿದ್ದಂತ ಪೊಲೀಸರು ಕೂಡ ಅಲ್ಲಿಗೆ ಹೋಗಿ ತಲುಪಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ಆದ್ರೆ ಇನ್ನೂ ಅಧಿಕೃತವಾಗಿ ಅಂದ್ರೆ ಇವರೇನಾ ಅನ್ನುವಂಥದ್ದು ಈಗ ಮಾಹಿತಿ ಹೊರಗೆ ಬರ್ಬೇಕಾಗಿದೆ ಅರುಣ್. ಓಕೆ ಮಲ್ಲಿಕಾರ್ಜುನ್, ಇವೆಲ್ಲ ಮಾಹಿತಿಗೆ ಧನ್ಯವಾದಗಳು.